ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ವಾಟಾಳ್ ನಾಗರಾಜ್ ಕರೆ ಕೊಟ್ಟ ಕರ್ನಾಟಕ ಬಂದ್ ಟುಸ್ ಪಟಾಕಿ ಆಯಿತು. ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಎಲ್ಲೂ ಕೂಡ ಪೂರ್ತಿ ಬಾಹ್ಯ ಬೆಂಬಲ ಸಿಕ್ಕಿಲ್ಲ. ಹೀಗಾಗಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟ ಕರ್ನಾಟಕ ಬಂದ್ ಟುಸ್ ಆಗಿದೆ. ಅಲ್ಲಲ್ಲಿ ಪ್ರತಿಭಟನೆಯ ಕಾವು ಬಿಟ್ರೆ ಬೇರೆಲ್ಲೂ ಕೂಡ ಬಂದ್ನ ಬಿಸಿ ತಟ್ಟಿಲ್ಲ. ಪ್ರತಿಭಟನೆಗೂ ಮುನ್ನವೇ ವಾಟಾಳ್ ನಾಗರಾಜ್ ಪೊಲೀಸರ ವಶಕ್ಕೆ. ಟೌನ್ ಹಾಲ್ ಬಳಿ ಪ್ರತಿಭಟನೆ ಪ್ಲಾನ್ ಮಾಡಿದಂತ ವಾಟಾಳ್ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ನಡೆದಿತ್ತು ಜಾಥಾ ಪ್ಲಾನ್. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಲ್ಲೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ. ಟೌನ್ ಹಾಲ್ನಿಂದ ಜಾಥಾಗೂ ಅನುಮತಿ ಕೊಡದ ಪೊಲೀಸರು ಅನುಮತಿ ನಿರಾಕರಿಸಿದ್ರು ಕೂಡ ಜಾಥಾಗೆ ರೆಡಿ ಆಗಿದ್ದಂತ ವಾಟಾಳ್, ಹೀಗಾಗಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡಾಲರ್ಸ್ ಕಾಲೋನಿ ಮನೆಯಿಂದಲೇ ವಶಕ್ಕೆ ಪಡೆದಿರುವಂತ ಪೊಲೀಸರು. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೆ ವಾಟಾಳ್ ನಾಗರಾಜ್ ಅವರು. ವಿವಿಧ ಸಂಘಟನೆಗಳು ಆರಂಭದಲ್ಲಿ ಬೆಂಬಲ ಕೊಟ್ಟಿದ್ವು, ಆದ್ರೆ ನಿನ್ನೆನೆ ಹೇಳಿದ್ರು ನಾವು ಬೆಂಬಲ ಕೊಡ್ತಾ ಇಲ್ಲ, ನೈತಿಕ ಬೆಂಬಲ ಬಿಟ್ರೆ ನಾವು ಬಾಹ್ಯವಾಗಿ ಬೆಂಬಲಿಸಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಕರ್ನಾಟಕ ಬಂದ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಇನ್ನು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಜಾಥಾ ನಡೆಸಬೇಕು ಅಂತೇಳಿ ವಾಟಾಳ್ ನಾಗರಾಜ್ ಪ್ಲಾನ್ ಮಾಡ್ಕೊಂಡಿದ್ರು. ಅಷ್ಟರ ಒಳಗೇನೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಕರ್ನಾಟಕ ಬಂದ್ ಇವತ್ತು ಟುಸ್ ಆಗಿದೆ. ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ರು. ವಿವಿಧ ಸಂಘಟನೆಗಳು ಬರೀ ನೈತಿಕ ಬೆಂಬಲ ಅಷ್ಟೇ, ಬಾಹ್ಯ ಬೆಂಬಲ ಕೊಡಲ್ಲ, ಪ್ರತಿಭಟನೆ ಮಾಡಲ್ಲ, ಬೀದಿಗಿಳಿಯಲ್ಲ ಅಂತ ಹೇಳಿದ್ರು. ಹೀಗಾಗಿ ಪ್ರತಿಭಟನೆಗೆ ಸೀಮಿತ ಆಗಿದೆ ಕೆಲ ಕಡೆ ಬಂದ್, ಇನ್ನೂ ಕೆಲವು ಕಡೆ ಏನು ಬಂದೇ ಇಲ್ಲ. ಸದ್ಯ ಈಗ ವಾಟಾಳ್ ನಾಗರಾಜ್ ಅವರು ಯಾರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರೋ ಅವರನ್ನೇ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ವಾಟಾಳ್ ನಾಗರಾಜ್ ಅವರೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು, ಆದ್ರೀಗ ಅವರನ್ನೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಂದೇನು ಅಲ್ಲಿಗೆ ಕರ್ನಾಟಕ ಬಂದ್ ಈ ಕರೆ ಏನಿದೆ ಟುಸ್ ಆಯ್ತು ಅಂತನಾ? ಖಂಡಿತವಾಗ್ಲೂ ಸೌಖ್ಯ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡ್ತೀನಿ, ಅಖಂಡ ಕರ್ನಾಟಕ ಬಂದ್ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಆದ್ರೆ ಅವರನ್ನ ಮನೆಯಿಂದನೇ ಆಚೆ ಬರ್ಲಿಕ್ಕೆ ಪೊಲೀಸರು ಬಿಡ್ಲಿಲ್ಲ. ಯಾಕೆಂತಂದ್ರೆ ವಾಟಾಳ್ ನಾಗರಾಜ್ ಅವರು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೂ ಜಾಥಾವನ್ನ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಹೈಕೋರ್ಟ್ ಆದೇಶದ ಮೇರೆಗೆ ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿದ್ರೆ ಬೇರೆಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದ್ರ ಹೊರತಾಗಿನೂ ವಾಟಾಳ್ ನಾಗರಾಜ್ ನಾವು ಟೌನ್ ಹಾಲಿಂದಾನೇ ಜಾಥಾವನ್ನ ಆರಂಭ ಮಾಡ್ತೀವಿ ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆಯಿಂದ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಕನ್ನಡಪರ ಮುಖಂಡರನ್ನ ಮನೆ ಬಳಿನೇ ವಶಕ್ಕೆ ಪಡೆದಿದ್ರು. ಅಷ್ಟೇ ಅಲ್ಲದೆ ವಾಟಾಳ್ ನಾಗರಾಜ್ ಅವರನ್ನು ಕೂಡ ಮನೆ ಬಳಿನೇ ವಶಕ್ಕೆ ಪಡಿತಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇತ್ತು. ಇದ್ರ ಬೆನ್ನಲ್ಲೇನೆ ಟೌನ್ ಹಾಲ್ ನ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿತ್ತು. ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ಬೆಳಗ್ಗೆ 6 ಗಂಟೆಯಿಂದ ಬಂದ್ ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಬೆಳಗ್ಗೆಯಿಂದನೇ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಎಂದಿನಂತೆ ಬೆಂಗಳೂರಿನ ಜೀವನ ಇತ್ತು. ಇದ್ರ ಹೊರತಾಗಿನಿಲ್ಲ, ವಾಟಾಳ್ ನಾಗರಾಜ್ ಟೌನ್ ಹಾಲ್ ನ ಬಳಿ ಬರ್ತಾರೆ, ಪ್ರತಿಭಟನೆ ಜಾಥಾವನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾತು ಹೇಳಲಾಗ್ತಾ ಇತ್ತು. ಆದ್ರೆ ಬೆಳಗ್ಗೆ ಪೊಲೀಸರು ಅವರ ಮನೆ ಬಳಿನೇ ಜಮಾಯಿಸಿದ್ರು. ಮನೆಯಿಂದ ಟೌನ್ ಬೇಕು ಅಂತ ಹೇಳಿ ಗಳನ್ನ ಮಾಡ್ಕೊಳ್ತಾ ಇರುವಂತ ಸಂದರ್ಭದಲ್ಲೇನೆ ಪೊಲೀಸರು ಅವರ ಮನೆ ಬಳಿನೇ ವಶಕ್ಕೆ ಪಡೆದಿದ್ದಾರೆ. ಕೇವಲ ವಾಟಾಳ್ ನಾಗರಾಜ್ ಅಷ್ಟೇ ಅಲ್ಲ, ವಾಟಾಳ್ ನಾಗರಾಜ್ ಅವರ ಜೊತೆಗೆ ಗುರುತಿಸಿಕೊಂಡಿದ್ದಂತ ಬಹುತೇಕ ಕನ್ನಡ ಪರ ಮುಖಂಡರನ್ನ ಹೆಗಡೆ ನಗರದಲ್ಲಿರುವಂತಹ ಸಂಪಿಗೆಹಳ್ಳಿ ಪೆರೇಡ್ ಮೈದಾನದಲ್ಲಿ ಈಗ ಇರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೂಲಗಳು ಹೇಳ್ತಾ ಇರುವಂತದ್ದು ಇವತ್ತು ಸಂಜೆ ತನಕನೂ ಕೂಡ ಅವರನ್ನ ಅದೇ ಗ್ರೌಂಡ್ ನಲ್ಲಿ ಇರಿಸ್ಕೊಳ್ಳುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಅದಾದ ಬಳಿಕ ಅವರನ್ನ ವಾಪಸ್ ಕಳಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಒಟ್ನಲ್ಲಿ ಆರಂಭ ಆಗ್ಬೇಕಾಗಿದ್ದಂತಹ ಕರ್ನಾಟಕ ಬಂದು ಆರಂಭದಲ್ಲೇನೆ ಅದು ಫ್ಲಾಪ್ ಆಗಿದೆ. ಸೊ ಬೆಂಗಳೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಆದ್ರೆ ಮಂಡ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿನ ಬಂದ್ ಬಿಸಿ ತಟ್ಟಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.